ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿಲ್ಲ ಗೈಸ್. ಆ್ಯಕ್ಚುಲಿ ಸ್ವಲ್ಪ ಹುಷಾರಿಲ್ಲ. ಹಬ್ಬ ಬರ್ತಾ ಇದೆ, ನಾಳೆನೇ ಹಬ್ಬ, ಅದರಲ್ಲೂ ಹುಷಾರು ಬೇರೆ ಇಲ್ಲ. ಸೊ ಯಾಕೆ ಹುಷಾರಿಲ್ಲ, ಏನಾಯಿತು ಅಂತ ಕಂಪ್ಲೀಟ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ನಿನ್ನೆಯಿಂದ ಆ್ಯಕ್ಚುಲಿ ಇನ್ನೇನು ಗೃಹ ಪ್ರವೇಶದ ಡೇಟ್ ಹತ್ರ ಬರ್ತಾ ಫುಲ್ಲು ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಏನೇನು ಕೆಲಸ ಮಾಡಿಸ್ತಾಯಿದ್ರು, ಎಷ್ಟು ಓಡಾಡ್ತಾಯಿದ್ರು, ಏನು ಮಾಡಿದ್ರು ಏನಾದರೂ ಒಂದು ಕೆಲಸ ಹಂಗೆ ಇದೆ. ಸೊ ನೋಡಿ, ಇದು ನನ್ನ ಮಗ ಹೇರ್ ಕಟ್ ಮಾಡಿಬಿಟ್ಟಿರೋದು. ಇದು ಬೆಳೆಸ್ಬೇಕು ಅಂದ್ಕೊಳ್ತಾ ಇದ್ದೀನಿ, ಬಟ್ ಅದ್ರ ಕೇರ್ ಮಾಡೋದಕ್ಕೂ ಟೈಮ್ ಆಗ್ತಾಯಿಲ್ಲ. ಮನೆ ಬಗ್ಗೆ ಹೇಳ್ತಾ ಇದ್ದೆ. ಎಷ್ಟು ಕೆಲಸ ಮಾಡಿಸ್ತಾಯಿದ್ರು ಏನಾದರೂ ಒಂದು ಬ್ಯುಸಿ ಇದ್ದೇ ಇದ್ದೀನಿ, ಆಗ್ತಾನೇ ಇಲ್ಲ. ಇವತ್ತು ಆ್ಯಕ್ಚುಲಿ ಡೋರ್ ಲಾಕ್ ಎಲ್ಲ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ. ಅಂದರೆ ಮೇನ್ ಡೋರ್ ಲಾಕ್ಸು ಫಿಟ್ ಮಾಡ್ತೀನಿ ಅಂತ ಬಂದಿದ್ದಾರೆ ಆಲ್ರೆಡಿ. ನಾನು ಹೋಗಿಲ್ಲ, ಹುಷಾರಿಲ್ಲ ಅಂತ. ಬಟ್ ನೋಡೋಣ, ಅಲ್ಲಿ ಎಷ್ಟೊತ್ತಿರ್ತೀನೋ ಏನೋ ಗೊತ್ತಿಲ್ಲ. ಹೋಗಿ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಶೇರ್ ಮಾಡ್ತೀನಿ. ಬನ್ನಿ, ಮನೆ ಹತ್ರ ಹೋಗ್ತೀನಿ. ಹೋಗೋಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಡೋರ್ ಲಾಕ್ಸ್ ಕಾಸ್ಟ್ ಎಲ್ಲ ಎಷ್ಟೆಷ್ಟಿದೆ, ಏನೇನಿದೆ ಅಂತ. ಸೊ 3500 ಒಂದು ಡೋರ್ ಲಾಕು. ಸೊ ಏನೇನು ತಂದಿದ್ದೆ ಅಂತ ತೋರಿಸ್ತೀನಿ. ಇನ್ನೂ ಈಚೆಗಡೆ ಒಳಗಡೆದ ಐಟಮ್ಸ್ ತೊಗೊಂಬಂದಿದ್ದೀವಿ. ಹೊರಗಡೆ ಹ್ಯಾಂಡ್ಲ್ ಬರುತ್ತೆ, ಹ್ಯಾಂಡ್ಲು ಮತ್ತು ಚಿಲ್ಕ ಅದೆಲ್ಲ ತೊಗೊಬರ್ಬೇಕು. ಬಟ್ ಅದನ್ನು ತರೋದಕ್ಕೆ ನೋಡೋದಕ್ಕೂ ಕೂಡ ಇವತ್ತು ಹೋಗಬೇಕು. ಇಲ್ಲೇ ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಹೋಗಬೇಕು. ಬಟ್ ರೈಟ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಕನ್ಫ್ಯೂಸ್ ಆಗಿದೆ. ರೇಟು ಅಷ್ಟೇ ಜಾಸ್ತಿ ಇದೆ. ಇಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಹಳ್ಳಿ ಕಡೆ ಎಲ್ಲ ಜಾಸ್ತಿ ನಮಗೆ ಆಪ್ಷನ್ಸ್ ಏನು ಸಿಗಲ್ಲ. ಅಲ್ಲಿ ಏನಿರುತ್ತೋ ಅದನ್ನೇ ತೊಗೊಂಬರ್ಬೇಕು, ಈ ಥರ ಆಗ್ಬಿಡುತ್ತೆ. ಸೊ ಯಾವ್ದ್ಯಾವುದು ಏನೇನು ರೇಟು ಅದನ್ನು ಶೇರ್ ಮಾಡ್ತೀನಿ. ಈಗ ಮನೆ ಹತ್ರ ಏನೇನು ಹಾಕ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಮನೆ ಹತ್ರ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾನು ಹೋಗೋ ಅಷ್ಟರಲ್ಲಿ ಆ್ಯಕ್ಚುಲಿ ಮೇನ್ ಡೋರ್ಗೆ ಈ ಡಿಸೈನ್ಸ್ದು ಮತ್ತು ಆ ಸೆಂಟ್ರಲ್ಲೆಲ್ಲ ಬುಟ್ಟಾಸ್ ಬರುತ್ತಲ್ಲ, ಅದನ್ನೆಲ್ಲ ಫಿಟ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಡೋರು. ಆ್ಯಕ್ಚುಲಿ ನಾನು ಹೋಗೋಷ್ಟರಲ್ಲಿ ಒಂದು ಡೋರ್ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ಡೋರ್ ಲಾಕ್ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ರು. ಪ್ಲೈನಾಗಿ ನೋಡೋದಕ್ಕೂ ಹಾಕಿದ್ಮೇಲೆ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆಯಲ್ಲ. ಸೊ ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೋರ್ ಡಿಸೈನ್ ಫುಲ್ಲು ಎಲ್ಲ ಕಂಪ್ಲೀಟಾಗಿ ಇವತ್ತಿಗೆ ಮುಗಿಯುತ್ತೆ. ಇನ್ನು ಲಾಕ್ ಹಾಕಬೇಕು ಅಂಥೇಳಿ ಲಾಕ್ ಹಾಕ್ತಾಯಿದ್ರು. ಸೊ ಲಾಕೆಲ್ಲ ನಾನು ನಿಮಗೆ ಗೊತ್ತೇ ಇದೆ, ಬೆಂಗಳೂರಲ್ಲೇ ತೊಗೊಂಡು ಬಂದಿದ್ದು ಅಂಥೇಳಿ. ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ಡೋರ್ ಫಿಟ್ಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಡೋರ್ ಫಿಟ್ಟಿಂಗ್ಸ್ ಮಾಡಬೇಕಾದ್ರೂ ಅಷ್ಟೇ 1-2-3 ಸಲ ಟ್ರೈ ಮಾಡಿ ಹಾಕ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಅದು ಲಾಕ್ ಒಂದೇ ಸಲ ನೀಟಾಗಿ ಕೂರಬೇಕಲ್ಲ, ಅಲ್ಲಲ್ಲಿ ಸ್ಟ್ರಕ್ ಆಗ್ತಾಯಿತ್ತು ಹೊಸ ಲಾಕ್ ಆಗಿರೋದ್ರಿಂದ. ಸೊ ಸ್ವಲ್ಪ ಸ್ಟ್ರಕ್ ಆಗ್ದಂಗೆ ಕಾಣಿಸ್ತಾಯಿತ್ತು. ಹಂಗಾಗಿ ಅವ್ರು 2-3 ಸಲ ಎಲ್ಲ ಚೆಕ್ ಮಾಡ್ತಾಯಿದ್ರು ನೀಟಾಗಿ ಹೆಂಗೆ ಕಾಣಿಸುತ್ತೆ ಏನೋ ಅಂತ. ಬಟ್ ನಾನು ಆಗಲೇ ಹೇಳ್ದಂಗೆ ಮುಂದೆ ಡೋರ್ ಇಟ್ಕೊಳೋದಕ್ಕೆ ಇನ್ನು ಹ್ಯಾಂಡಲ್ಸು ಅವೆಲ್ಲ ತಂದಿಲ್ಲ. ಅದಕ್ಕೆ ಅವರು ನನಗೆ ಹೇಳ್ತಾಯಿದ್ರು, ಹ್ಯಾಂಡಲ್ಸ್ ತಂದಿದ್ರೆ ನಾವು ಹ್ಯಾಂಡಲ್ ಇಟ್ಕೋಬೋದಿತ್ತಾ. ಇವಾಗ ಅವರು ವುಡ್ಡಲ್ಲಿ ತುಂಬ ಪ್ರೆಷರ್ ಕೊಟ್ಟು ಇಟ್ಕೊಂಡಿದ್ದಾರೆ. ನನಗೆ ಹ್ಯಾಂಡಲ್ ಕಾಸ್ಟ್ಲಿ ಇಲ್ಲಿ ತುಂಬ ಅನ್ನಿಸ್ತು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬ್ರಾಸ್ ಡಿಸೈನ್ಸ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಅದು ಕೆಲವುದು ಕೋಟೆಡ್ಡು, ಕೆಲವು ವಿತೌಟ್ ಕೋಟೆಡ್ಡು ಈ ಥರ ಇರುತ್ತೆ. ಬಟ್ ರೈಟಲ್ಲಂತೂ ಒಂದೊಂದು ಅಂಗಡಿಲೂ ಒಂದೊಂದು ಪ್ರೈಸಸ್ ಇದೆ. ಇನ್ನೊಂದು ಕಡೆ ಪ್ರೈಸಸ್ ಕಡಿಮೆ ಇದೆ ಅಂತ ಅಲ್ಲಿ ಹೋದರೆ ನಂಗೆ ಅಲ್ಲಿ ಡಿಸೈನ್ಸೇ ಸೆಟ್ ಆಗಿರಲಿಲ್ಲ, ಇಷ್ಟನೇ ಆಗಿರಲಿಲ್ಲ. ಇನ್ನು ಫೈನಲಿ ನೋಡಿ, ಅವರು ಡೋರ್ ಲಾಕ್ ಎಲ್ಲ ಹಾಕಾದ್ಮೇಲೆ ಸೊ 2-3 ಸಲ ಕೀ ಚೆಕ್ ಮಾಡಿದ್ರು. ಫಸ್ಟ್ನೇ ಸಲ ಆದಾಗ ಸ್ಟ್ರಕ್ ಆಗ್ತಾಯಿತ್ತು. ಮತ್ತೆ ಅದನ್ನು ಬಿಚ್ಚಿ ಇನ್ನೊಂದು ಸಲ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. 2ನೇ ಸಲಿನೂ ಹಾಗೆ ಆಯಿತು. 3ನೇ ಸತಿ ಕಂಪ್ಲೀಟಾಗಿ ಎಲ್ಲ ಬಿಚ್ಚಿ ಆಮೇಲೆ ಪ್ರಾಪರಾಗಿ ಫುಲ್ಲು ಸೆಟ್ ಆದಮೇಲೆ ಇನ್ನೊಂದು ಸಲ ಚೆಕ್ ಮಾಡ್ತಾಯಿದ್ದಾರೆ ಈಗ. ಸೊ ಅದು ಕಂಪ್ಲೀಟ್ ಚೆಕ್ ಮಾಡಾದಮೇಲೆ ನಾವು ಹೆಂಗೆ ನಾರ್ಮಲ್ ಲಾಕ್ ತೆಗಿತೀವಲ್ಲ ಅದೇ ಥರನೇ ತುಂಬ ಚೆನ್ನಾಗಿ ಬಂತು. ಇನ್ನು ಇವರು ಇಲ್ಲಿ ಡೋರ್ ಲಾಕ್ ಎಲ್ಲ ಫಿಟ್ ಮಾಡ್ತಿದ್ರೆ, ಮೇಲುಗಡೆನೂ ಕೂಡ ಇವತ್ತಿನ್ನು ಇಬ್ಬರು ಕಾರ್ಪೆಂಟರ್ಸ್ ಇದ್ದಾರೆ. ನಮ್ಮನೆ ದೇವ್ರ ಮನೆ ಡೋರಲ್ಲಿ ಆ್ಯಕ್ಚುಲಿ ಅವರು ಹಾಗೆ ಪ್ಲೇನಾಗಿ ಬಿಟ್ಬಿಟ್ಟಿದ್ರು, ಏನು ಓಪನ್ ಥರ. ಅದನ್ನು ಕೂಡ ಮಾಡಿಸ್ಬೇಕು, ಬಟ್ ಮಾಡಿಸಿಲ್ಲ. ಅದನ್ನು ಮಾಡಿಸೋಣ ಬನ್ನಿ. ಇನ್ನು ಇದೆಲ್ಲ ಸ್ಟೀಲ್ದು ಬಂದು ರೂಮ್ ಡೋರ್ಸ್ಗೆ. ಗೈಸ್ ನೋಡಿದ್ರಲ್ಲ ಏನೇನು ಮಾಡ್ತಿದ್ದಾರೆ ಅಂಥೇಳಿ. ಸೊ ಫುಲ್ಲು ಕಂಪ್ಲೀಟಾಗಿ ವಿಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಈಗ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಕೆಲಸ ಮಾಡೋದಕ್ಕೂ ಆಗಲ್ಲ. ಆಮೇಲೆ ಎಕ್ಸಾಮ್ಸ್ ಟೈಮು, ರಿತಿಕ್ಷನ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ.
ಅಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗಲಿಲ್ಲ. ಈಗಲೂ ಅಷ್ಟೇ ನಾನು ಬ್ಯಾಕ್ ಪೇನ್ ಅಂತ ಹೇಳಿ ಬೆಲ್ಟ್ ಹಾಕ್ಕೊಂಡೇ ಕೂತಿದ್ದೀನಿ. ಬಿದ್ದಾಗಿಂದ ನಂದು ಬಾಡಿ ಅಷ್ಟು ಕಂಫರ್ಟಬಲ್ ಆಗಿ ನನಗೆ ಅಂತ ಅನ್ಸಲ್ಲ. ಇನ್ನು ಡೋರ್ ಲಾಕ್ ಎಲ್ಲ ಹಾಕಿದ್ದಾಗಿದೆ. ಹ್ಯಾಂಡ್ಲ್ ತರೋದಕ್ಕೆ ಹೋಗಬೇಕು. ಬಟ್ ನಾನೇ ಸ್ವಲ್ಪ ಪೇಯ್ನ್ ಇರೋದ್ರಿಂದ ಲೋಕಿ ಮಾಡಿಸ್ತಾ ಇದ್ದಾರೆ ಅಲ್ಲೇ ಮನೆ ಹತ್ರ. ನಾನು ಮನೆಗೆ ಹೋಗ್ತೀನಿ, ನನಗೆ ಆಗ್ತಾಯಿಲ್ಲ ಅಂತ ಹೇಳಿ ಮನೆ ಹತ್ರ ವಾಪಸ್ ಬಂದೆ. ಇನ್ನು ನಮ್ಮನೆ ಡೋರ್ ಮೇಲೆ ಸ್ವಲ್ಪ ಪ್ಲೇನ್ ಆಗಿದೆ. ಇವಾಗ ಏನು ಅಲ್ಲಿ ಸಜ್ಜೆ ಇದೆಯಲ್ಲ, ಆ ಥರ ಸಜ್ಜೆ ಥರ ಇಲ್ಲ, ಫುಲ್ ಪ್ಲೇನ್ ಓಪನ್ ಇತ್ತು ಸಜ್ಜೆಗೆ. ಹಂಗಾಗಿ ಅದನ್ನೊಂದು ಸ್ವಲ್ಪ ಡೋರಲ್ಲಿ ಮುಚ್ಚಿಸೋಣ ಈಗ ಸದ್ಯಕ್ಕೆ. ದುಡ್ಡಲ್ಲಿ ನಾನು ಆ್ಯಕ್ಚುಲಿ ವುಡ್ಡಲ್ಲಿ ಡಿಸೈನ್ ಮಾಡಿಸೋಣ ಅಂದ್ಕೊಂಡೆ. ಬಟ್ ಈಗ ಟೈಮು ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಗೋಡೆ ಕಟ್ಟಬೇಕಾದ್ರೇ ಎರಡು, ಈಗ ಈ ಸೈಡ್ ಒಂದಡಿ ಗೋಡೆ, ಈ ಸೈಡ್ ಒಂದಡಿ ಗೋಡೆ ಇದ್ದರೆ ಇಲ್ಲಿ ಸೆಂಟ್ರಲ್ಲಿ ಏನಾದರೂ ಆರ್ಚ್ ಟೈಪ್ ಮಾಡ್ಬೋದು, ಆವಾಗ ಈಕ್ವಲ್ ಆಗಿ ಬರುತ್ತೆ. ಸೊ ಗಾರೆ ಕೆಲಸದವ್ರು ಏನು ಮಾಡ್ತಾರೆ, ಮನೆ ಕಟ್ಟಬೇಕಾದ್ರೆ ಒಂದು ಸೈಡು ಗೋಡೆ ಕಟ್ಬಿಡ್ತಾರೆ, ಇನ್ನೊಂದು ಸೈಡ್ ಬಾಗಿಲಿಡ್ತಾರೆ. ಅದು ಚೆನ್ನಾಗೇ ಕಾಣಿಸಲ್ಲ, ನಮ್ಗೆ ಏನು ಮಾಡ್ಸೋದಕ್ಕೂ ಆಗಲ್ಲ. ಬಟ್ ಅವಾಗ ನನಗದು ಗೊತ್ತಾಗಲಿಲ್ಲ. ಬಟ್ ಅಮ್ಮ ಹೇಳಿದ್ರು, ನನಗೆ ಅಷ್ಟು ತಲೆಗೆ ಹೋಗಲಿಲ್ಲ. ಏನಾಗಲ್ಲ ಬಿಡಮ್ಮ ಅಂತ ಹೇಳಿದೆ. ಬಟ್ ಇವಾಗ ಅದು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಲ್ಲ. ನೀವು ಯಾರಾದರೂ ಮನೆ ಕಟ್ಟಿಸ್ತಾ ಇರೋರಾಗಿದ್ದರೆ, ಸೊ ಒಂದು ಸೈಡ್ ಗೋಡೆ ಅಲ್ಲ, ಎರಡೂ ಸೈಡನ್ನು ಒಂದೊಂದು ಅಡಿ ಈಕ್ವಲ್ ಆಗಿ ಈ ಥರ ಬರಬೇಕು. ಸೆಂಟ್ರಲ್ಲಿ ದೇವ್ರ ಮನೆದು ಈ ಥರ ಗ್ಯಾಪ್ ಇದ್ದರೆ, ಆ ಕಡೆ ಈ ಕಡೆ ಹಿಂಗೆ ಆರ್ಚ್ ಶೇಪಲ್ಲಿ ಅಥವಾ ಬೇರೆ ಯಾವುದೇ ಆದ್ರೂ ಡಿಸೈನ್ಸ್ ನೀವು ಮಾಡಿಸ್ಕೋಬೋದು. ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಹ್ಯಾಂಡ್ಲಿಗೆಲ್ಲ ಎಷ್ಟಾಗುತ್ತೋ ಗೊತ್ತಿಲ್ಲ. ಹ್ಯಾಂಡ್ಲ್ ತರೋದಕ್ಕೂ ಹೋಗಬೇಕು. ಹ್ಯಾಂಡ್ಲ್ ಕಾಸ್ಟ್ ಕೇಳ್ತಿದ್ರೇ ಇದಕ್ಕೇ ಆಗಲಿಲ್ಲ. ಆಲ್ಮೋಸ್ಟ್ ನಾವು ಸ್ಟೀಲ್ದು ಅಂದರೆ ರೂಮ್ಗೆಲ್ಲ ಸ್ಟೀಲ್ದು ತೊಗೊಂಬಂದಲ್ಲ, ಅದೇ ಒಂದು ಇದಕ್ಕೆ ಸ್ಟೀಲ್ಗೆ 300 ರೂಪಾಯಿ ಅಂತೆ. ಬಟ್ ಅದು ಕಾಸ್ಟ್ಲಿನೇ ಆಯಿತು. ಬಟ್ ಏನು ಮಾಡೋದು, ಎಷ್ಟಿದ್ರೂ ತಂದು ಹಾಕಲೇಬೇಕಲ್ಲ. ಒಂದಕ್ಕೊಂದು ಹೊಂಚೋದಕ್ಕೆ ಆಗ್ತಾಯಿಲ್ಲ. ಇನ್ನು ದೇವ್ರ ಮನೆಗೆ ಡೋರ್ ಇಟ್ಕೋತೀವಲ್ಲ, ಅದು ತರಬೇಕು. ದೇವ್ರ ಮನೆ ಒಳಗಡೆ ಚಿಲ್ಕ ಹಾಕ್ತೀವಲ್ಲ, ಅದನ್ನು ತರಬೇಕು. ಆಮೇಲೆ ಇದು ಮೈನ್ ಡೋರ್ಸ್ಗೆ ಒಳಗಡೆಯಿಂದ ಲಾಕ್ ಮಾಡ್ತೀವಲ್ಲ, ಅದನ್ನು ತರಬೇಕು. ಹಿಂದೆಗಡೆ ಮ್ಯಾಗ್ನೆಟ್ ಥರ ಹಿಂಗೆ ಕಚ್ಕೊಳುತ್ತಲ್ಲ, ಅದನ್ನು ತರಬೇಕು. ಸೊ ಇನ್ನೂ ತರೋದು ತುಂಬಾ ಇದೆ. ಸೊ ಒಂದಕ್ಕಿಂತ ಒಂದು ರೇಟ್ ಜಾಸ್ತಿ ಆಗ್ತದೆ. ಆಮೇಲೆ ಇನ್ನೊಂದು ಏನಂದರೆ, ಒಂದು ತರೋಷ್ಟರಲ್ಲಿ ಸುಧಾರಿಸ್ಕೊಳ್ಳೋಣ ಅಂದರೆ ಇನ್ನೊಂದು ತರೋಕ್ಕಾಗ್ತಾಯಿಲ್ಲ, ಅದನ್ನು ಕೂಡ ಆಗ್ತಾಯಿಲ್ಲ. ಏನೋ ಗೃಹ ಪ್ರವೇಶದ ಕಾರ್ಡ್ ಪ್ರಿಂಟಿಂಗ್ ಕೊಡಬೇಕು, ಗೃಹ ಪ್ರವೇಶದ ಕಾರ್ಡ್ ಬರ್ಸ್ಕೊಬರೋದಕ್ಕೆ ಹೋಗಬೇಕು, ಭಟ್ರಿಗೆ ಬುಕ್ ಮಾಡಬೇಕು. ಎಷ್ಟು ಕೆಲಸ ಇದೆ ಅಂತ ಹೇಳಿದ್ರೆ ಅಷ್ಟೇ ಟೆನ್ಷನ್ ಇದೆ. ಬಟ್ ಏನು ಮಾಡೋದು, ಮಾಡಲೇಬೇಕಾಗುತ್ತೆ, ವಿಧಿ ಇಲ್ಲ. ಒಂದು ಕಡೆ ಖುಷಿ ಅನ್ನೋದಿದ್ರೆ, ಇನ್ನೊಂದು ಕಡೆ ದುಃಖ ಅನ್ನೋದು ತುಂಬಾ ಇದೆ. ಬಟ್ ಇವೆಲ್ಲ ಐಟಮ್ಸ್ನ ತರೋದಕ್ಕೆ ಇನ್ನೂ ಎಷ್ಟೆಷ್ಟಾಗುತ್ತೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ನಾನು ಏನು ಬಜೆಟ್ ಅಂದ್ಕೊಂಡಿದ್ನೋ ಅದಕ್ಕಿಂತ ಒಂದೊಂದು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. KB ಹತ್ರ ಹೋಗಿ ಬರಬೇಕು. ಮೀಟ್ರಿಗೆ ಹೇಳಿದ್ವಿ, ಮೀಟ್ರ್ ಗ್ರಾಮ ಪಂಚಾಯತ್ ಹತ್ರ ಹೋಗಬೇಕು. ಅದನ್ನು ಕೂಡ ತುಂಬ ಪ್ರೊಸೆಸ್ ಇದೆ ಅಂತ ಹೇಳಿದ್ದಾರೆ. ಒಂದೊಂದೇ ಮಾಡ್ಕೊಂಡು ಬರ್ತಿದ್ದಂಗೆ ಇನ್ನೂ ಒಂದೊಂದೇ ಕೆಲಸ ಜಾಸ್ತಿ ಇದೆ. ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಹ್ಯಾಂಡ್ಲೆಲ್ಲ ಎಷ್ಟೆಷ್ಟು ಆಯಿತು ಅದನ್ನು ಕೂಡ ಶೇರ್ ಮಾಡ್ತೀನಿ. ಅಟ್ಲೀಸ್ಟ್ ಹೊಸ್ದಾಗಿ ಮನೆ ಕಟ್ಟೋರಿಗೆ ಯೂಸ್ ಆಗುತ್ತೆ. ಮತ್ತು ಈ ಥರ ನಮ್ಮ ಥರ ಯಾರು ಹಳ್ಳೀಲಿ ಇರ್ತೀರ, ಅವ್ರಿಗೆ ಸುತ್ತಮುತ್ತ ಇರೋ ಅಂಗಡೀಲಿ ತುಂಬ ಅಂದರೆ ತುಂಬಾ ಇದನ್ಸುತ್ತೆ. ನನಗೇನು ಅನಿಸುತ್ತೆ ಅಂದರೆ, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಒಂದ್ಸಲಿ ಐಟಮ್ ಬರ್ಸ್ಕೊಂಡು ಹೋಗ್ಬಿಟ್ರೆ ಬೆಂಗಳೂರಲ್ಲಿ ಚಿಕ್ಕಪೇಟೆ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ನಾನು ಒಂದು ಪೇಂಟ್ ತರಬೇಕಾದ್ರೂ ನನಗೆ ಇಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ. ಆಮೇಲೆ ಎಲೆಕ್ಟ್ರಿಕ್ ಐಟಮ್ಸ್ ತಂದ್ವಿ, ಅದನ್ನು ಇಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ. ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಕ್ತು. ಈ ಕೆಲವೊಂದು ಐಟಮ್ಸ್ನ ನಾನು ಇಲ್ಲೇ ಯಾಕೆ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪ್ಲಂಬಿಂಗ್ದು ಕೊಳಾಯಿ ಎಲ್ಲ ಏನಾದರೂ ಒಂದು ಸ್ವಲ್ಪ ಇಂಚಸ್ ಜಾಸ್ತಿ ಆಯಿತು ಅಥವಾ ಇಂಚಸ್ ಕಡಿಮೆ ಆಯಿತು, ಬೆಂಗಳೂರಿಗೆ ಹೋಗಿ ಎಕ್ಸ್ಚೇಂಜ್ ಪಟ್ಟಂತ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ತೊಗೊಂಬಂದೆ. ಅದು ಅಂದರೆ ತುಂಬಾ ತಲೆ ಕೆಟ್ಟೋಯ್ತು ನನಗೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇವಾಗೇನು ಈ ಡೋರಿಗೆ ತೊಗೊಬರ್ತಾ ಇದ್ದೀನಲ್ಲ, ಇದು ಡೋರ್ ಲಾಕ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಬೆಂಗಳೂರಲ್ಲೇ ತಂದಿದ್ದು. ಡೋರ್ ಲಾಕ್ಸಿಗೆ ಅವತ್ತೇ ನಾನು ಹೇಳಿದೆ 10,000 ಆಯಿತು ಅಂತ. ಬಟ್ ಇದೂ ಅನ್ನಿಸ್ತಾ ಇದೆ, ಈಗ ಒಂದ್ಸಲಿ ಬರ್ಸ್ಕೊಂಬಿಟ್ಟು ನಾನು ಅಲ್ಲೇ ತಂದುಬಿಟ್ಟಿದ್ದಿದ್ರೆ ಬೆಟರ್ ಆಗಿರೋದು ಅಂತ. ಏಕೆಂದರೆ ಅಷ್ಟು ತಲೆ ಕೆಟ್ಟೋಗ್ತದೆ. ಈ ಪ್ರೊಸೀಜರ್ಸ್ ಇಷ್ಟ ಆಗ್ತಾರಲ್ಲ. ನೋಡೋಣ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನೇನು ತಂದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀನಿ.